ಕತ್ತೆ ಹಾಲಿನಲ್ಲಿ ಕೋಟಿ ಕೋಟಿ ರೂಪಾಯಿ ವಂಚನೆ ಆಗಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹೊಸಪೇಟೆಯ ಈ ಜಿನ್ನಿ ಮಿಲ್ಕ್ ಕಂಪನಿ ಪ್ರಕರಣದ ತನಿಖೆಗೆ ಈಗ ಸಿಐಡಿ ಎಂಟ್ರಿ ಕೊಟ್ಟಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ನಮ್ಮ ವರದಿಯನ್ನು ಆಧರಿಸಿ ಈ ಕಂಪನಿಯನ್ನು ಜಿಲ್ಲಾಡಳಿತ ಕೂಡ ಕ್ಲೋಸ್ ಮಾಡಿತ್ತು ಹಿಂದೆ. ಸೊ ಇವತ್ತು ಹೊಸಪೇಟೆಗೆ ಎಂಟ್ರಿ ಕೊಟ್ಟಿರುವಂಥದ್ದು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡೋದಕ್ಕೆ. ಪಾಪ ರೈತರು ಮೋಸ ಹೋಗಿದ್ರು, ಕೋಟಿ ಕೋಟಿ ರೂಪಾಯಿ ವಂಚನೆ ಆಗಿದೆ. ಅಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಅಲ್ಲಿ ಈ ಹೊಸಪೇಟೆಯಲ್ಲಿ. ಕತ್ತೆ ಹಾಲಿನ ದರ ಇದೆಯಲ್ಲ, ಅದು ಡಿಮ್ಯಾಂಡ್ ಇತ್ತು, ಜೊತೆಗೆ ಒಳ್ಳೆ ಇನ್ಕಮ್ ಕೂಡ ಇತ್ತು ಆರಂಭದಲ್ಲಿ. ಈ ರೀತಿಯಾಗಿ ರೈತರನ್ನು ಬಳಸಿ ಮೋಸ ಮಾಡಿ ಅವರು ಎಸ್ಕೇಪ್ ಆಗಿದ್ರು, ಪತ್ತೇನೇ ಇಲ್ಲ. ಈಗ ರೈತರು ಕಂಗಾಲಾಗಿದ್ರು. ಆ ವರದಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡುತ್ತೆ. ಎಚ್ಚೆತ್ಕೊಂಡಿರುವಂಥ ಜಿಲ್ಲಾಡಳಿತ ಆ ಕಂಪನಿಯನ್ನು ಕ್ಲೋಸ್ ಮಾಡುತ್ತೆ. ಈಗ ಈ ಕಂಪನಿಗೆ ತನಿಖೆ ಆಗಬೇಕು ಅಂಥೇಳಿ ಸಿಐಡಿ ಎಂಟ್ರಿ ಕೊಟ್ಟಿದೆ. ಕತ್ತೆ ಹೆಸರಿನಲ್ಲಿ 350ಕ್ಕೂ ಹೆಚ್ಚು ರೈತರಿಗೆ 13 ಕೋಟಿಗೂ ಅಧಿಕ ಹಣ ಪಂಗನಾಮ ಹಾಕಿರುವಂಥ ಕಂಪನಿ ಇದು, ಜಿನ್ನಿ ಮಿಲ್ಕ್ ಕಂಪನಿ. ರೈತರಿಗೆ ಮೋಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ಕೊಂಡಿರುವಂಥ ಪೊಲೀಸರು ಆ ಕಂಪನಿಗೆ ಭೇಟಿ ಕೊಡುತ್ತೆ. ಆವಾಗ ಜಿಲ್ಲಾಡಳಿತದಿಂದ ಆ ಕಂಪನಿಯನ್ನು ಮುಚ್ಚಲಾಗತ್ತೆ. ಸೊ ಈಗ ಯಾರೆಲ್ಲ ಎಸ್ಕೇಪ್ ಆಗಿದ್ರಲ್ಲ ಅವರ ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇದೆ. ಈ ಜಿನ್ನಿ ಮಿಲ್ಕ್ ಕಂಪನಿಯ 5 ಜನ ಕಿಂಗ್ ಪಿನ್ಗಳನ್ನು ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಕಂಪನಿಗೆ ಸೇರಿರುವಂತಹ 33 ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ. ಈಗಾಗಲೇ ಸಿಐಡಿಗೆ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಸೊ ಇವತ್ತು ಹೊಸಪೇಟೆಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ ಸಿಐಡಿ ಟೀಮ್. ಇನಿಷಿಯಲ್ ಸ್ಟೇಜ್ನಲ್ಲಿ ಒಂದು ಪೂರ್ವಾಪರ ಒಂದು ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂಥ ಸುಮಾರು 5 ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದೀವಿ. ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟಾಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು ಈ ಎಲ್ಲ ವಿಚಾರಗಳನ್ನ ನೀವು ಆಗಲೇ ತಿಳ್ಕೊತಾ ಇದ್ದೀವಿ. ಎಲ್ಲ ಪತ್ರ ವ್ಯವಹಾರ ಎಲ್ಲ ಮಾಡಿದ್ದೀವಿ. ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ತಮಗೆ ಅಪ್ಡೇಟ್ ತಿಳಿಸ್ತೀವಿ. ಈಗೇನು ನೊಂದವರಿದ್ದಾರೆ ಮತ್ತು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಹೋಗಿರೋವಂಥದ್ದು ಅಮೌಂಟ್ ಅಂತೇಳಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನಿಷಿಯಲ್ ಸ್ಟೇಜ್ನಲ್ಲಿ ಒಂದು ಪೂರ್ವಾಪರ ಒಂದು ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂಥ ಸುಮಾರು 5 ಅಕೌಂಟ್ಗಳನ್ನ ಫ್ರೀಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.